ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ರಮೇಶ್ ಯೂಟ್ಯೂಬ್ ಚಾನಲ್. ಟುಡೇ ರೆಸಿಪೀಸ್ ಬಂದು ಮಂಗಳೂರು ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಗೈಸ್. ಮೊದಲಿಗೆ ಕುಕ್ಕರಿಗೆ ಅರ್ಧ ಕಪ್ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕಿ ಅದು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಗೈಸ್ 2 ವಿಷಲ್ ಹೊಡಿಸಿ ಕುಕ್ಕರ್ನ. 2 ವಿಷಲ್ ಹೊಡೆಯೋಷ್ಟರಲ್ಲಿ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಗೈಸ್. ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಗೈಸ್. ಎಣ್ಣೆ ಬಿಸಿ ಆದಮೇಲೆ 2 ಸ್ಪೂನ್ ಕಡಲೆಬೇಳೆನ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಗೈಸ್. ನೆಕ್ಸ್ಟ್ ಬಂದು 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು, 1/4 ಸ್ಪೂನ್ ಮೆಂತ್ಯ ಹಾಕ್ಕೊಂಡು, 1 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಸಾಸಿವೆ, ಇಷ್ಟನ್ನು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಗೈಸ್. ರೋಸ್ಟ್ ಆದಮೇಲೆ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10, ಗುಂಟೂರು ಮೆಣಸಿನ್ಕಾಯಿ ಬಂದು ಒಂದು 3, ಇಷ್ಟನ್ನು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಗೈಸ್. ಇಷ್ಟು ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಗಬೇಕು. ಮತ್ತು 2 ಸ್ಪೂನು ಧನಿಯಾ ಕೂಡ ಹಾಕಿ ಲೈಟಾಗಿ ರೋಸ್ಟ್ ಮಾಡಿ ಗೈಸ್. ಇಷ್ಟು ರೋಸ್ಟ್ ಆದಮೇಲೆ 1/2 ಕಪ್ ತೆಂಗಿನಕಾಯಿ ತುರಿನೂ ಹಾಕಿ ಫಸ್ಟೇ ತುರಿದಿಟ್ಕೊಂಡಿದ್ದೆ ಗೈಸ್. ಸೊ ಇದನ್ನು ಹಾಕಿ ನೀಟಾಗಿ ಹುರಿದಾದ್ಮೇಲೆ ಇದನ್ನು ಒಂದು ತಣ್ಣಗೆ ಹಾಕಕ್ಕೆ ಬಿಡಿ ಗೈಸ್. ನೆಕ್ಸ್ಟ್ ಸಾಂಬಾರು ಸೌತೆಕಾಯಿ ಅಂತ ಮಂಗಳೂರು ಸೌತೆಕಾಯಿ ಏನಿದೆ ಅದನ್ನು ತೊಗೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು ಗೈಸ್. 4 ಪೀಸ್ ಈ ಥರ ಎಲ್ಲ ಪೀಸ್ ಮಾಡಿಕೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ತೊಳೆದು ಎತ್ತಿಟ್ಕೊಂಡಿದ್ದೆ. ಅದನ್ನು ತಿರುಳಿರುತ್ತಲ್ಲ, ಆ ತಿರುಳನ್ನ ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ, ಸಾಂಬಾರು ಚೆನ್ನಾಗಾಗಲ್ಲ. ಸೊ ಆ ತಿರುಳೆಲ್ಲ ನೀಟಾಗಿ ತೆಗೆದು ನೀಟಾಗಿ ಚಾಪ್ ಮಾಡ್ಕೊಬೇಕಾಗುತ್ತೆ ಗೈಸ್. ನೀಟಾಗಿ ಈ ಮೆಜರ್ಮೆಂಟ್ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ತಿನ್ನೋಕ್ಕೆ ಸಿಗುತ್ತೆ. ಸೊ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಗೈಸ್. ಕಟ್ ಮಾಡ್ಕೊಂಡ್ಮೇಲೆ ಹುರಿದಿರೋ ಐಟಮ್ನ ಮಿಕ್ಸ್ಚರ್ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಬನ್ನಿ ಗೈಸ್. ನೆಕ್ಸ್ಟು ಅದೇ ಕುಕ್ಕರಿಗೆ 2 ಸ್ಪೂನ್ ಎಣ್ಣೆ ಬಿಟ್ಟು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಸಾಂಬಾರು ಸೌತೆಕಾಯಿ ಹಾಕ್ಕೊತ ರೋಸ್ಟ್ ಮಾಡ್ಕೊಳ್ಳಿ ಗೈಸ್. ಅದು ನೀಟಾಗಿ ಸುಂಡಬೇಕು ಎಣ್ಣೆಲೆ, ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ. ಅದು ನೀಟಾಗೆಲ್ಲ ಸುಂಡೆಲ್ಲ ಆದಮೇಲೆ ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಗೈಸ್. ಇಷ್ಟೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ರುಬ್ಬಿರೋದಿರುತ್ತಲ್ಲ, ಆ ರುಬ್ಬಿರೋ ಅಂಥ ಮಸಾಲೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೈಸ್. ಇಷ್ಟನ್ನು ರುಬ್ಬಿ ಮಿಕ್ಸ್ ಮಾಡಿ ನೆಕ್ಸ್ಟು ನಾವು ಬೇಯಿಸಿ ಎತ್ತಿಟ್ಕೊಂಡಿರೋ ಅಂಥ ಬೇಳೆ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟು ಹುಣಸೆ ಹುಳಿನ ನೀಟಾಗಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ತಿದ್ದೀನಿ ಗೈಸ್. ನೆಕ್ಸ್ಟು 1 ಸ್ಪೂನ್ ಮತ್ತು ಬೆಲ್ಲ ಕೂಡ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಇಷ್ಟನ್ನು ಮಿಕ್ಸ್ ಮಾಡಾದಮೇಲೆ 1 ಸ್ಪೂನ್ ಉಪ್ಪು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗೈಸ್. ನೆಕ್ಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತ ನೋಡಿ ಅದ್ರದ್ದು ಹದ ನೋಡಬೇಕಾಗುತ್ತೆ. ಹದ ನೋಡಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ಗೈಸ್. ಕುಕ್ಕರ್ 2 ವಿಷಲ್ ಹೊಡಿಸಿ. 2 ವಿಷಲ್ ಬಂದಮೇಲೆ ನಾವು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಗೈಸ್. ಒಂದು ಪ್ಯಾನ್ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಇಷ್ಟನ್ನು ಚಟಪಟ ಅಂತ ಸಿಡಿಸ್ಬೇಕಾಗುತ್ತೆ. ಇಷ್ಟು ಸಿಡಿದ್ಮೇಲೆ ಅದಕ್ಕೆ 1-2 ಪೀಸು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಕರಿಬೇವು ಕೂಡ ಹಾಕ್ಕೊಂಡು ಗೈಸ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತೆಗೆದು ಇಲ್ಲಿ ಬೆಂದಿರೋ ಅಂಥ ಸಾಂಬಾರಿಗೆ ವಿಷಲ್ ಹೊಡೆದು ಬೆಂದಿರುತ್ತಲ್ಲ ಸಾಂಬಾರಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಮಂಗಳೂರು ಸಾಂಬಾರು ಸೌತೆಕಾಯಿ ರೆಡಿ ಆಗುತ್ತೆ ಗೈಸ್. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಸೌತೆಕಾಯಿ. ಈ ದೇವಸ್ಥಾನದಲ್ಲಿ ನಾವೇನು ತಿಂತೀವೋ ಹೊರಗಡೆ ಹೋದಾಗ ಟೆಂಪಲಲ್ಲೆಲ್ಲ ಕೊಡ್ತಾರಲ್ಲ ಅದೇ ಟೈಪಲ್ಲಿರುತ್ತೆ ಗೈಸ್. ಈ ಸಾಂಬಾರು ಸೂಪರಾಗಿರುತ್ತೆ. ನಾನಂತೂ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ. ಮತ್ತು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಗೈಸ್. ನಮ್ಮ ಮನೇಲಿ ಇದು ತುಂಬ ಫೇವ್ರೆಟ್ ಎಲ್ಲರಿಗೂ. ನೀವು ಕೂಡ ಈ ರೆಸಿಪೀಸ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಸೋ ಮಚ್.